ಹಲೋ ಸ್ನೇಹಿತರೆ, ಇವತ್ತು ನಾನು ಈ ವೀಕೆಂಡ್ ಎಲ್ಲೋಗಿದ್ದೀನಿ ಅಂತ ಅಂದರೆ ಪೆಟ್ ಸ್ಯಾಂಕ್ಚುರಿಗೆ ಹೋಗಿದ್ದೀವಿ. ನನ್ನ ಚಿಕ್ಕ ಮಗಳು ಅಂತೂ ಫಸ್ಟ್ ಟೈಮು ಪ್ರಾಣಿಗಳನ್ನೆಲ್ಲ ನೋಡ್ತಾ ಇರೋದು. ಸೊ ಅವಳಿಗೆ ಜಸ್ಟು ಬುಕ್ಕಲ್ಲಿ ಹಿಂಗೆ ಡಕ್ಕು, ರ್ಯಾಟು ಈ ಥರ ಎಲ್ಲ ಕೆಲವೊಂದು ಪ್ರಾಣಿ ಮಾತ್ರ ತೋರಿಸಿದ್ದೆ. ಸೊ ಇಲ್ಲಿ ಬಂದು ಅವಳು ಎಲ್ಲನೂ ತುಂಬ ಕ್ಯೂರಿಯಾಸಿಟಿಯಾಗಿ ನೋಡ್ತಾ ಇದ್ಲು. ಇದು ತುಂಬ ಚೆನ್ನಾಗಿದೆ. ಪ್ರಾಣಿ ಸ್ಯಾಂಕ್ಚುರಿ ಕನಕಪುರ ರೋಡಲ್ಲಿ ಬರುತ್ತೆ. ಇದು ನಿಮ್ಮ ಮಕ್ಕಳನ್ನ ಇಲ್ಲಿ ಕರ್ಕೊಂಡು ಹೋಗೋದು ಮಿಸ್ ಮಾಡಬೇಡಿ. ಬಿಲೋ 3 ಇಯರ್ಸು ಏನೂ ಎಂಟ್ರಿ ಫೀ ಇಲ್ಲ. ಎಬವ್ 3 ಇಯರ್ಸು ಪರ್ ಪರ್ಸನ್ಗೆ 400 ರುಪೀಸ್ ಏನೋ ತೊಗೊತಾರೆ. ಬಟ್ ತುಂಬ ವರ್ತ್ ಅನಿಸ್ತು. ನಾವಂತೂ ಎಲ್ಲ ಪ್ರಾಣಿಗಳನ್ನೂ ಮುಟ್ಟಿ ಪ್ರಾಣಿಗಳ ಬಗ್ಗೆ ತಿಳ್ಕೊಬೋದು. ತುಂಬ ಚೆನ್ನಾಗಿದೆ, ತುಂಬ ಇನ್ಫಾರ್ಮೇಟಿವ್ ಆಗಿದೆ. ಇಲ್ಲಿಗೆ ನೀವು ಇನ್ನೂ ಹೋಗಿಲ್ಲ ಅಂತ ಅಂದರೆ ನಿಮ್ಮ ಮಕ್ಕಳನ್ನ ಕರ್ಕೊಂಡು ಹೋಗೋದನ್ನ ಮಿಸ್ ಮಾಡಬೇಡಿ. ತುಂಬ ಇಷ್ಟಪಡ್ತಾರೆ ಈ ಪ್ಲೇಸ್ನ. ಈ ಪ್ಲೇಸ್ನ ಸ್ಪೆಷಾಲಿಟಿ ಏನು ಅಂತ ಅಂದರೆ ಪ್ರಾಣಿಗಳು ಕೂಡ ನಿಮ್ಮ ಜೊತೆ ಇಂಟ್ರ್ಯಾಕ್ಟ್ ಮಾಡ್ತಾರೆ. ಹಾಗೆ ಅವು ಯಾವ ಪಾರ್ಟ್ನ ಮುಟ್ಟಿದ್ರೆ ರಿಯಾಕ್ಟ್ ಮಾಡೋದಿಲ್ಲ, ಎಲ್ಲಿ ಮುಟ್ಬೋದು, ಅದು ಹೇಗೆ, ಯಾವ ದೇಶದಲ್ಲಿ ಸಿಗುತ್ತೆ, ಆಮೇಲೆ ಏನು ತಿಂತವೆ ಎಲ್ಲ ಕೂಡ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಹಾಗೆ ನಾನ್ ವೆನಾಮಸ್ ಅನಿಮಲ್ ಅಂದರೆ ಸ್ನೇಕ್ ಕೂಡ ಮುಟ್ಟಿ ಫೀಲ್ ಮಾಡ್ಬೋದು. ಅದು ಇಲ್ಲಿ ತುಂಬ ಸ್ಪೆಷಾಲಿಟಿ ಅಂತಾರೆ. ಆಮೇಲೆ ಇಲ್ಲಿನ ಪ್ರಾಣಿಗಳನ್ನ ಅವರು ರೆಸ್ಕ್ಯೂ ಮಾಡಿ ತೊಗೊಂಬಂದು ಸಾಕಿದ್ದಾರೆ. ಸೊ ಕೆಲವು ಕಡೆ ಎಲ್ಲ ಪ್ರಾಣಿ ತುಂಬ ಡೇಂಜರಸ್ ಸಿಚುವೇಷನಲ್ಲಿ ಇರೋ ಪ್ರಾಣಿಗಳನ್ನ ತೊಗೊಂಬಂದು ಇಲ್ಲಿ ಸೇವ್ ಮಾಡಿ ಅದನ್ನು ಸಾಕ್ತಾಯಿದ್ದಾರೆ. ಕಾನ್ಸೆಪ್ಟ್ ತುಂಬ ಚೆನ್ನಾಗಿದೆ. ನೋಡಿ ಎಷ್ಟು ಕ್ಯೂಟಾಗಿ ನನ್ನ ಮಗಳಂತೂ ಎಲ್ಲ ಪ್ರಾಣಿನೂ ಟಚ್ ಮಾಡಿ ನೋಡ್ತಾ ಇದ್ದಾಳೆ. ಈ ಫಿಶ್ ಅಂತೂ ತುಂಬ ಸ್ಪೆಷಲು. ಇದು ಆ ಹುಳನ ಹಿಂಗೆ ಇಟ್ಕೊಂಡಿದ್ದಾರೆ ಅವರು ಕೈಯಲ್ಲಿ. ಆ ಹುಳ ಎಲ್ಲಿರುತ್ತೋ ಅದು ಎಷ್ಟು ಶಾರ್ಪ್ ಇದೆ ಐಸ್ ಅಂತ ಅಂದರೆ ಅಲ್ಲಿಗೆ ಕರೆಕ್ಟಾಗಿ ವಾಟರ್ನ ಶೂಟ್ ಮಾಡಿ ಆ ಹುಳನ ತನ್ನ ಹತ್ರಕ್ಕೆ ಬೀಳಿಸ್ಕೊಡುತ್ತೆ ಅದು. ಸೊ ಅದು ಈ ಫಿಶ್ನ ಸ್ಪೆಷಾಲಿಟಿ. ಇದಂತೂ ತುಂಬ ಯೂನಿಕ್ ಅನಿಸ್ತು ನಮಗೆ. ಈ ಥರ ಕೂಡ ಇದೆ ಅಂತ ಇವತ್ತೇ ಗೊತ್ತಾಗಿದ್ದು. ಸೊ ಈ ಪ್ರಪಂಚದಲ್ಲಿ ಎಷ್ಟು ವೆರೈಟಿ ಆಫ್ ಅನಿಮಲ್ಸ್ ಇದೆ, ಎಷ್ಟು ಬ್ಯೂಟಿಫುಲ್ ಅನಿಮಲ್ ವರ್ಡ್ ಇದೆ. ಇದು ನೋಡಿ ರ್ಯಾಬಿಟ್ ಅಲ್ಲ, ಇದು ಆ್ಯಕ್ಚುಲಿ ಹೈಯರ್ ಅಂತಾರೆ. ಸೊ ಅದನ್ನು ಫೀಲ್ ಮಾಡ್ತಾರೆ ಟಚ್ ಮಾಡಿ. ಹಾಗೆ ಇದ್ರ ಕೂದಲು ದಿನ ಉದುರುತ್ತೆ, ಹಾಗೆ ಬೆಳೆಯುತ್ತಂತೆ. ಸೊ ಆಮೇಲೆ ಕ್ಯಾರೆಟ್ ಬಂದು ಇಟ್ಸ್ ಲೈಕ್ ನಾರ್ಮಲ್ ಫುಡ್ ಅಲ್ವಂತ ರ್ಯಾಬಿಟ್ಟಿಗೆ. ಅದೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು. ನೋಡಿ ಇದು ನಾನ್ ವೆನಾಮಸ್ ಅವಾಗಲೇ ಹೇಳಿದ್ನಲ್ಲ, ಇದನ್ನು ಮುಟ್ಟಿ ಫೀಲ್ ಮಾಡ್ಬೋದು. ಇದು ಯಾವ ಥರ ಹಾವು ಅಂತಂದರೆ ನಾನ್ ವೆನಾಮಸ್ ಅಂದರೆ ವಿಷ ಇರೋದಿಲ್ಲ, ಬಟ್ ಅದನ್ನು ಸುತ್ತಕೊಂಡು ಮನುಷ್ಯನ ಆ ಥರ ಪ್ರಾಣಿಗಳನ್ನ ಕೊಂದು ಅದನ್ನು ಸ್ವ್ಯಾಲೋ ಮಾಡುತ್ತೆ. ಆ ಥರ ಅನಿಮಲ್ ಇದು. ಈ ಥರ ನೋವೆಲ್ಲ ಫೀಲ್ ಮಾಡ್ಬೋದು. ಇದು ನೋಡಿ ಮಗಳಂತೂ ಫುಲ್ಲು ಕ್ಯೂರಿಯಸ್ಸಾಗಿ ನೋಡ್ತಾ ಇದ್ದಾಳೆ ಸ್ನೇಕ್ನ. ಹಾಗೆ ಇದು ನೋಡಿ ಆ ಶೆಲ್ನ ಮುಟ್ಟಿದ್ರೆ ನಮಗೆ ಫೀಲ್ ಆಗಲ್ಲ ಅಂತ ಅಂದ್ಕೊತೀವಿ, ಬಟ್ ಅದಕ್ಕೆ ಫೀಲ್ ಆಗುತ್ತಂತೆ. ಅದನ್ನು ಕೂಡ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಪ್ರತಿಯೊಂದು ಪ್ರಾಣಿನೂ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಒಂದೊಂದು ಗ್ರೂಪು ಅಲ್ಲಿ ಒಬ್ಬೊಬ್ಬರು ಗೈಡ್ ಇರ್ತಾರೆ. ಸೊ ನಿಮಗೆ ಬೇಕು ಅಂದಾಗ ಕೂಡ ಬ್ರೇಕ್ ತೊಗೊಂಡು ಅಲ್ಲಿ ಕ್ಯಾಂಟೀನ್ ಇದೆ, ರೆಸ್ಟ್ ಮಾಡಿ ಕ್ಯಾಂಟೀನಲ್ಲಿ ಫುಡ್ ತಿಂದು ಮತ್ತೆ ನೆಕ್ಸ್ಟ್ ಗ್ರೂಪ್ ಜೊತೆ ನಾವು ಜಾಯ್ನ್ ಆಗ್ಬೋದು. ಆ ಫ್ಲೆಕ್ಸಿಬಿಲಿಟಿ ಇದೆ ಮಕ್ಕಳನ್ನ ಕರ್ಕೊಂಡು ಹೋದರೆ. ಆ್ಯಂಡ್ ಫೈನಲಿ ನಮಗೆ ತುಂಬ 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 ಇಷ್ಟ ಆಗಿದೆ ಅಂತ ಅಂದರೆ ಇಲ್ಲಿ 400ಕ್ಕೂ ಹೆಚ್ಚು ಬರ್ಡ್ಸು ಇಲ್ಲಿದೆ. ಸೊ ಆ ಬರ್ಡ್ಸ್ ನಾವು ಹಿಂಗೆ ಕೈ ಇಟ್ಕೊಂಡಿದ್ದ ತಕ್ಷಣ ಬಂದು ಕೂತ್ಕೊಳತ್ತೆ, ತಲೆ ಮೇಲೆ, ಭುಜದ ಮೇಲೆ ಎಲ್ಲ ಎಷ್ಟು ಫ್ರೆಂಡ್ಲಿಯಾಗಿ ಕೂತ್ಕೊಳತ್ತೆ. ಹಾಗೆ ಅಲ್ಲಿ ಸನ್ಫ್ಲವರ್ ಸೀಡ್ಸ್ ಕೊಡ್ತಾರೆ, ಅದನ್ನು ಕೊಟ್ಟರಂತೂ 2-3 ಫ್ಲವರ್ಸ್ ಬಂದು ಕೂತ್ಕೊಳತ್ತೆ. ನನ್ನ ಮಗಳು ನೋಡಿ ಅದನ್ನು ಹಿಂಗೆ ಮುಟ್ಟಿ ಮಾತಾಡಿಸ್ತಾ ಇದ್ದಾಳೆ ಪಕ್ಷಿನ. ಕಲರ್ಫುಲ್ಲಾಗಿದೆ ಬರ್ಡ್ಸ್ ಅಂತೂ, ಸಖತ್ ಕ್ಯೂಟಾಗಿದೆ. ಹಾಗೆ ಎಲ್ಲ ಅನಿಮಲ್ಸು ವ್ಯಾಕ್ಸಿನೇಟೆಡು. ಸೊ ಯಾವುದೇ ಥರದ ಪ್ರಾಬ್ಲಮ್ಸ್ ಆಗೋದಿಲ್ಲ ನಮಗೆ. ಎಲ್ಲ ಫುಲ್ ಕಲರ್ಫುಲ್ ಬರ್ಡ್ಸ್. ಅದು ತಲೆ ಮೇಲೆ ಕುತ್ಕೊಂಡಾಗ ನನ್ನ ಮಗಳು ಅದನ್ನ ಇಟ್ಕೊಳಕ್ಕೆ ಹೋಗ್ತಾ ಇದ್ದಾಳೆ. ಸೊ ಟ್ವಿನ್ನಿಂಗ್ ಡ್ರೆಸ್ ಹಾಕ್ಕೊಂಡು ಹೋಗಿದ್ರು ಅವರ
ಅಪ್ಪ ಮಕ್ಕಳು ಎಲ್ಲರೂ. ಸೊ ಕ್ಯೂಟ್. ಇದಾಗಿತ್ತು ನಮ್ಮ ವೀಕೆಂಡು. ತುಂಬ ಚೆನ್ನಾಗಿತ್ತು. ನೀವು ಈ ಪ್ಲೇಸ್ನ ವಿಸಿಟ್ ಮಾಡಿಲ್ಲ ಅಂತಂದರೆ ಖಂಡಿತ ವಿಸಿಟ್ ಮಾಡಿ. ನೀವು ಕೂಡ ಇಷ್ಟಪಡ್ತೀರಾ. ಹಾಗೆ ಮಕ್ಕಳು ಕೂಡ ಸ್ವಲ್ಪ ಮೊಬೈಲ್ ಟೈಮ್ ಸ್ಕ್ರೀನ್ ಟೈಮ್ ಬಿಟ್ಟು ಈಚೆಗಡೆ ಈ ಪ್ಲೇಸ್ನ ಎಂಜಾಯ್ ಮಾಡ್ತಾರೆ. ಸೊ ಅವರಿಗೂ ನಾವು ಟೈಮ್ ಕೊಟ್ಟಂಗೆ ಆಗುತ್ತೆ. ನಾನು ಲೊಕೇಶನ್ ಕೂಡ ಕಮೆಂಟಲ್ಲಿ ಟ್ಯಾಗ್ ಮಾಡಿರ್ತೀನಿ ಕೆಳಗಡೆ. ಏನಾದರೂ ಡೀಟೇಲ್ಸ್ ಬೇಕು ಅಂತ ಅಂದರೆ ನನಗೆ ಕಮೆಂಟ್ ಮಾಡಿ. ಆಮೇಲೆ ಈ ಪಕ್ಷಿಗಳು ಒಂಚೂರು ಹರ್ಟ್ ಮಾಡೋದಿಲ್ಲ. ಆದರೂ ಕೊಕ್ಕು ಶಾರ್ಪ್ ಇದ್ದರೂ ಕೂಡ ಅದು ಎಷ್ಟು ಕ್ಯೂಟಾಗಿ ತಿನ್ನುತ್ತೆ ಅಂತಂದರೆ, ನನ್ನ ಮಗಳಂತೂ ಮತ್ತೆ ಇನ್ನೊಂದ್ಸಲಿ ನಾವು ಈಚೆ ಬಂದಮೇಲೆ ಕೂಡ ನೆಕ್ಸ್ಟು ಬ್ಯಾಚ್ ಜೊತೆಗೆ ಮತ್ತೆ ಹೋದರು. ಈ ಥರ ನಾವು ಅನಿಮಲ್ಸ್ನ ತುಂಬ ಹತ್ತಿರದಿಂದ ಥೈಲ್ಯಾಂಡಲ್ಲಿ ಮಾತ್ರ ಬ್ಯಾಂಕಾಕಲ್ಲಿ ಫೀಲ್ ಮಾಡಿದ್ದು. ಸೊ ಇಲ್ಲಿ ನಮ್ಮ ಬೆಂಗಳೂರಲ್ಲಿ ಕೂಡ ಇದು ಸ್ಟಾರ್ಟ್ ಆಗಿದ್ದು. ತುಂಬ ಖುಷಿ ಅನಿಸುತ್ತೆ ನಮಗೆ ಎಕ್ಸ್ಪೀರಿಯೆನ್ಸ್ ಮಾಡೋದಕ್ಕೆ. ನೋಡಿ, ಎರಡೆರಡು ಪಕ್ಷಿಗಳು ಬಂದು ಕುತ್ಕೊಳ್ತು. ಸನ್ಫ್ಲವರ್ ಸೀಡ್ ತಿಂತಾ ಇದ್ದಾವೆ. ಹಾಗೆ ಇಲ್ಲಿ ನಾವು ಕಾರ್ ಪಾರ್ಕಿಂಗ್ ಮಾಡಿದ ಜಾಗದಲ್ಲಿ ಕೂಡ ತುಂಬ ತೋಟ ಇದೆ. ನ್ಯಾಚುರಲಿ ಗ್ರೋನ್ ಫ್ರೂಟ್ಸ್ನ ತುಂಬ ಕಡಿಮೆ ಬೆಲೆಯಲ್ಲಿ ಮಾರ್ತಾಯಿದ್ರು. ನಿಮಗೂ ಕೂಡ ಅವ್ರು ಸಿಕ್ಕಿದ್ರೆ ಖಂಡಿತ ತೊಗೊಳ್ಳಿ. ಎಲ್ಲ ಹಣ್ಣು ತುಂಬ ಟೇಸ್ಟಿಯಾಗಿತ್ತು. ಹಾಗೆ ಪ್ರೈಸ್ ಕೂಡ ರೀಸ್ನಬಲ್ ಆಗಿತ್ತು. ತೋಟದಿಂದ ಹಾಗೆ ಬೆಳೆದಿದ್ದ ಐಟಮ್ಸು ಲೈಕ್ ಸೀತಾಫಲ, ರಾಮಫಲ, ಪಪ್ಪಾಯ, ಆಮೇಲೆ ದಾಳಿಂಬ್ರೆ ಹಣ್ಣು ಈ ಥರ. ಸೊ ಬಾಳೆಹಣ್ಣು ಎಲ್ಲ ಅವ್ರ ತೋಟದಲ್ಲಿ ಬೆಳೆದಿದ್ದಂತೆ. ಸೀಬೆಹಣ್ಣು, ತೆಂಗಿನಕಾಯಿ ಕೂಡ ತುಂಬ ಕಡಿಮೆ ಪ್ರೈಸಲ್ಲಿ ಕೊಡ್ತಾಯಿದ್ರು. ಆ ಹಣ್ಣು ತೊಗೊಬಂದು ನಾವು ಮನೇಲಿ ತಿಂದಾಗ ತುಂಬ ಟೇಸ್ಟಿ ಅನಿಸ್ತು. ಸೊ ನಿಮಗೂ ಆ ಪಾರ್ಕಿಂಗ್ ಜಾಗದಲ್ಲಿ ಅವ್ರು ಏನಾದರೂ ಕಾಣಿಸಿದ್ರೆ ನೀವು ತೊಗೊಳೋದನ್ನ ಮರಿಬೇಡಿ ಇಲ್ಲಿಗೆ ಹೋದಾಗ. ಇದು ನೋಡಿ, ನನ್ನ ಮಗಳು ಇನ್ನೂ ಒಂದ್ಸಲಿ ಹೋಗಿದ್ದಾಳೆ ನಮ್ಮನ್ನ ಬಿಟ್ಟು ನೆಕ್ಸ್ಟ್ ಸೆಷನಲ್ಲಿ ಅಂದಾಗ ನೋಡ್ತಾ ಇದ್ದೆ ಏನು ಮಾಡ್ತಾಯಿದ್ದಾಳೆ ಅಂತ. ಅವಳೊಬ್ಬಳೇ ಎಂಜಾಯ್ ಮಾಡ್ತಾಯಿದ್ಲು. ಸೊ ಇದು ಫೈನಲ್ ಲಾಸ್ಟ್ ಅನಿಮಲ್ ಆಫ್ ದ ಪೆಟ್ ಸ್ಯಾಂಚುರಿ. ಫೆದರ್ ಅಂತೂ ಫುಲ್ಲು ಮುಳ್ಳು ಥರ ಇತ್ತು ಸ್ವಲ್ಪ. ಹೇಮು ಆಸ್ಟ್ರಿಚ್ ಪಕ್ಷಿ ಇದು. ಸೊ ಇಲ್ಲಿಗೆ ನಮ್ಮ ವೀಕೆಂಡ್ನ ಪೆಟ್ ಸ್ಯಾಂಚುರಿ ಟೂರು ಮುಗೀತು ಆಲ್ಮೋಸ್ಟು. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನನ್ನ ಚಾನಲ್ಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.